ಸುವರ್ಣಸೌಧದಲ್ಲಿ ಇನ್ನೂ ಕೂಡ ಆ ಒಂದು ಹೈ ಡ್ರಾಮಾ ಮುಂದುವರೆದಿದೆ. ಸುವರ್ಣಸೌಧದಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ಧರಣಿಗೆ ಕುಳಿತಿದ್ದಾರೆ. ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಣಾ ಹೇಳಿಕೆಗಳು. ಸುವರ್ಣಸೌಧದಲ್ಲಿ ಈಗ ಹೈ ಡ್ರಾಮಾ ಮುಂದುವರೆದಿರುವಂತದ್ದು. ಸಿಟಿ ರವಿ ಹೊರಕ್ಕೆ ಬಂದಿದ್ದಾರೆ. ಪೊಲೀಸರ ಭದ್ರತೆಯೊಂದಿಗೆ ಅವ್ರನ್ನ ಹೊರಕ್ಕೆ ಕರೆತರಲಾಗಿದೆ. ಮಗದೊಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಸಿಟಿ ರವಿ ಮೇಲೆ ಹಲ್ಲೆಗೆ ಮುಂದಾಗಿದ್ದಂತಹ ವಿಚಾರವನ್ನ ಇಟ್ಕೊಂಡು ಧರಣಿಗೆ ಕುಳಿತುಕೊಂಡಿದ್ದಾರೆ. ನಾವು ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸ್ಕ್ರೀನ್ ಅಲ್ಲಿ ನೀವು ನೋಡ್ತಾ ಇದ್ರಿ, ಕಲಾಪ ಅನಿರ್ದಿಷ್ಟ ಅವಧಿಗೆ ಮುಂದೂಡಿಕೆ ಆದ ನಂತರವೂ ಕೂಡ ಅಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಸಿಟಿ ರವಿ ವಿರುದ್ಧವಾಗಿ ಆಕ್ರೋಶವನ್ನ ಹೊರ ಹಾಕಿದ್ರು. ಅಲ್ಲಿ ಗದ್ದಲ ಏರ್ಪಟ್ಟಿತ್ತು. ಅದಾದ ನಂತರದಲ್ಲಿ ಸಿಟಿ ರವಿ ಅವರು ಈಗ ಸುವರ್ಣಸೌಧದಿಂದ ಹೊರಕ್ಕೆ ಬರ್ತಾ ಇದ್ದಾರೆ. ಅವ್ರನ್ನ ಪೊಲೀಸರು ಭದ್ರತೆಯೊಂದಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಕಾರಣ ಅವರಿಗೆ ಈಗ ಥ್ರೆಟ್ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಅವರಿಗೆ ಹಲ್ಲೆಗೆ ಮುಂದಾಗಿದ್ದು ಸುವರ್ಣಸೌಧದಲ್ಲೇ ಅದು ಆಗಿದ್ದಂತಹ ಬೆಳವಣಿಗೆಗಳು. ಈಗ ಅವರಿಗೆ ಭದ್ರತೆಯನ್ನು ಒದಗಿಸಬೇಕು ಅಂತ ಕೂಡ ಕೋರಲಾಗಿತ್ತು. ಹೀಗಾಗಿ ಪೊಲೀಸರ ಬಿಗಿ ಭದ್ರತೆಯೊಂದಿಗೆ ಸುವರ್ಣಸೌಧದಿಂದ ಸಿಟಿ ರವಿ ಅವರನ್ನ ಹೊರಕ್ಕೆ ಕರೆದುಕೊಂಡು ಬರುವಂತಹ ಪ್ರಯತ್ನವನ್ನು ಕೂಡ ಪೊಲೀಸರು ಈಗಾಗಲೇ ನಡೆಸಿದ್ದಾರೆ. ಹೊರಕ್ಕೆ ಕರೆತಂದಿದ್ದಾರೆ. ಈಗ ಹೊರಗೆ ಕುಳಿತುಕೊಂಡು ಬಿಜೆಪಿ ನಾಯಕರು ಪ್ರತಿಭಟಿಸ್ತಾ ಇದ್ದಾರೆ. ಮಾರ್ಷಲ್ ಸರ್, ಸ್ವಲ್ಪ ಸರ್, ಪ್ಲೀಸ್ ಸರ್. ಶಂಕರ ಹಿಂದೆ ತಗೊಳ್ಳ ಕ್ಯಾಮ್ರಲ್ಲಿ. ಮಾರ್ಷಲ್ ಸರ್, ಸ್ವಲ್ಪ ದಯಮಾಡಿ ಜಾಗ ಕೊಡಿ, ಇಲ್ಲ ನಾವೇ ಮುಂದಕ್ಕೆ ಬರ್ತೀವಿ. ಸ್ವಲ್ಪ ಜಾಗ ಕೊಡಿ ಸರ್. ಸರ್ ನೀವು ಹೈಟ್ ಇದ್ದೀರಿ. ಆಗಲ್ಲ, DSP ಅಲ್ಲಿದೆ. ಕ್ಯಾಮ್ರಾ ದಯಮಾಡಿ ಕರ್ಕೊಂಡು ಮುಂದೆ. ಮಾರ್ಷಲ್ ಸರ್ ಪ್ಲೀಸ್ ಒಂಚೂರು ಸರ್ ರಿಕ್ವೆಸ್ಟ್. ಮೇಲೆ ಕೂತಿರೋ ಫ್ರೇಮ್ ಕೊಡ್ತಾ ಇದ್ದೀನಿ ನೋಡಿ. ಹೇವೆಷ್ಟು ಫ್ರೆಂಡ್ ಯಾರು ನೋಡಿ, ಮುನ್ರಾಜು ಇದ್ದ ನೋಡಿ, ಮುನಿರಾಜು ಫೋನ್ ಹಾಕಿ. ಅಷ್ಟೇ ಇಲ್ಲ ಸರ್, ಅಷ್ಟೇ ಇಲ್ಲ, ದಯಮಾಡಿ ಅಷ್ಟೇ, ಬೇಡ ಸರ್, ಬರಬೇಡಿ. ಅಣ್ಣ ದಯಮಾಡಿ. ಸುಧೀರಾ ಕ್ಯಾಮ್ರಾ ಡೌನ್ ಮಾಡ. ಸುವರ್ಣಸೌಧದ ಮೆಟ್ಟಿಲುಗಳ ಮೇಲೆ ಕುಳಿತು ಪ್ರತಿಭಟನೆ ನಡೆಸ್ತಾ ಇರುವಂತಹ ಒಂದು ದೃಶ್ಯ. ಮಗದೊಂದು ದೃಶ್ಯ, ಸುವರ್ಣಸೌಧದ ಒಳಗಿನಿಂದ ಅವರು ಹೊರಕ್ಕೆ ಬರ್ತಾ ಇರುವಂತಹ ಮಾರ್ಷಲ್ಸ್ಗಳ ಬಿಗಿ ಭದ್ರತೆಯೊಂದಿಗೆ ಸಿಟಿ ರವಿ ಅವರು ಹೊರಗೆ ನಡೆದು ಬರ್ತಾ ಇರುವಂತಹ ಮಗದೊಂದು ದೃಶ್ಯ. ಹೀಗೆ ಹೊರಗೆ ಬಂದಂತಹ ಸಿಟಿ ರವಿ ಅವರ ಜೊತೆಗೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಆ ಮೆಟ್ಟಿಲ ಬಳಿಯೇ ಕುಳಿತುಕೊಂಡು ಧರಣಿಗೆ ಕುಳಿತಿದ್ದಾರೆ. ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಹಲ್ಲೆಯನ್ನ ನಡೆಸಿದ್ದನ್ನ ಖಂಡಿಸಿ ಈ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಈಗಾಗಲೇ ವಿಪಕ್ಷ ನಾಯಕ ಅಶೋಕ್ ಅವರು ಎತ್ತಿದ್ರು. ಸುವರ್ಣಸೌಧದ ಮೆಟ್ಟಿಲುಗಳ ಮೇಲೆ ಕುಳಿತು ಬಿಜೆಪಿ ನಾಯಕರು ಪ್ರತಿಭಟಿಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಮತ್ತೊಂದು ಭಾಗದಲ್ಲಿ ಅವರು ಸದನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಆದ ನಂತರದಲ್ಲಿ ಅಲ್ಲಿ ಬಿಜೆಪಿಗೆ ಸಿಟಿ ರವಿ ಅವರಿಗೆ ಕಾಂಗ್ರೆಸ್ ನಾಯಕರುಗಳು ಮುಗಿಬಿದ್ರು. ಏಕವಚನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆದಿಯಾಗಿ ಎಲ್ಲರೂ ಕೂಡ ಅಲ್ಲಿ ಆಕ್ರೋಶವನ್ನು ಹೊರ ಹಾಕಿದ್ರು. ಅದಾದ ನಂತರದಲ್ಲಿ ಮಾರ್ಷಲ್ಗಳ ಪ್ರೊಟೆಕ್ಷನ್ ಒಂದಿಗೆ ಅವ್ರನ್ನ ಹೊರಕ್ಕೆ ಕರ್ಕೊಂಡ್ಬಂದಿದ್ದಾರೆ.